ಇದು ನಮ್ಮ ಹೆಣ್ಣು ಮಕ್ಕಳಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಭಾರತದ ವೀರ ವನಿತೆಯರು ಭರ್ಜರಿ ಜಯ ಸಾಧಿಸಿದ್ದಾರೆ. ಈ ಮುಖೇನ ಫೈನಲ್ಗೇರಿದ್ದಾರೆ ಮಹಿಳಾ ಏಕದಿನ ವಿಶ್ವಕಪ್ನಲ್ಲಿ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಆಸ್ಟ್ರೇಲಿಯಾ ವಿರುದ್ಧ ಭಾರತ ವೀರ ವನಿತೆಯರು ಭರ್ಜರಿ ಜಯ ಸಾಧಿಸಿದ್ದಾರೆ. ಮಹಿಳಾ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಜಯಬೇರಿ ಬಾರಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 5 ವಿಕೆಟ್ಗಳ ಜಯ. ಫೈನಲ್ ಪ್ರವೇಶಿಸಿದ ಭಾರತದ ಮಹಿಳಾ ತಂಡ ಆಕರ್ಷಕ ಶತಕವನ್ನು ಸಿಡಿಸಿದ್ದಾರೆ ಜೆಮಿಮಾ ರೋಡ್ರಿಗಸ್. ಎರಡನೇ ಸೆಮಿಫೈನಲ್ನಲ್ಲಿ ಭಾರತ ತಂಡ ಗೆದ್ದು ಬೀಗಿದೆ. ಆಸ್ಟ್ರೇಲಿಯಾ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿತ್ತು. ಈ ಮುಖೇನ 338 ರನ್ಗಳನ್ನು ಗಳಿಸಿತ್ತು. ಆಲ್ಔಟ್ ಕೂಡ ಆಗಿತ್ತು. ಇನ್ನು ಭಾರತಕ್ಕೆ 339ರ ಟಾರ್ಗೆಟ್ ನೀಡಿತ್ತು. ಆದರೆ ಭಾರತದ ವನಿತೆಯರು ದಿಟ್ಟ ಆಟವನ್ನು ಪ್ರದರ್ಶಿಸಿ 341 ರನ್ ಬಾರಿಸುವ ಮುಖೇನ ಫೈನಲ್ಗೇರಿದ್ದಾರೆ. ಹರ್ಮನ್ ಪ್ರೀತ್ ಕೌರ್ ಪಡೆ. ನವೆಂಬರ್ 2ರಂದು ನವಿ ಮುಂಬೈನಲ್ಲಿ ಫೈನಲ್ ಪಂದ್ಯ ನಡೆಯಲಿದೆ. ಫೈನಲ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಹಣಾಹಣಿ ನಡೆಯಲಿದೆ. ಆಸ್ಟ್ರೇಲಿಯಾ ವಿರುದ್ಧ ಭಾರತದ ವೀರವನಿತೆಯರ ದಿಟ್ಟ ಆಟ ಇವತ್ತು. ರೋಡ್ರಿಗಸ್ ಅವರ ಆಕರ್ಷಕ ಶತಕ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ಸಖತ್ತಾಗಿ ಬ್ಯಾಟ್ ಬೀಸಿದ್ದಾರೆ. ಇವತ್ತು ಅರ್ಧ ಶತಕ ಸಿಡಿಸಿದ್ದಾರೆ. ಈ ಮುಖೇನ 1000 ಚಿಲ್ಲರೆ ರನ್ಗಳನ್ನು ಬಾರಿಸಿದ್ದಾರೆ. ನವೆಂಬರ್ 2ರಂದು ಫೈನಲ್ ಪಂದ್ಯ ನಡೆಯಲಿದೆ ಮುಂಬೈನಲ್ಲಿ. ಫೈನಲ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ಹಣಾಹಣಿ ನಡೆಯಲಿದೆ. ಸರಣಿ ಉದ್ದಕ್ಕೂ ಭಾರತದ ವನಿತೆಯರು ಚೆನ್ನಾಗಿ ಆಡ್ತಾ ಇದ್ರು. ಆದರೆ ಲೀಗ್ನಲ್ಲಿ ಕೆಲವೊಂದಿಷ್ಟು ಪಂದ್ಯಗಳನ್ನು ಸೋತರು. ಇನ್ನೇನು ಸೆಮಿಫೈನಲ್ ಹಾದಿ ಬಹುತೇಕ ಮುಚ್ಚಿತು ಅನ್ನೋ ಲೆಕ್ಕದಲ್ಲಿದ್ದಂಥ ಭಾರತ ತಂಡ, ಆದರೆ ಯಾವಾಗ ನ್ಯೂಜಿಲೆಂಡ್ ವಿರುದ್ಧ ದಿಟ್ಟ ಆಟವನ್ನು ಭಾರತದ ವನಿತೆಯರು ಪ್ರದರ್ಶಿಸಿದರು, ತದನಂತರದಲ್ಲಿ ಸೆಮಿಫೈನಲ್ ಬಾಗಿಲು ತೆರೆಯಿತು. ಸ್ಮೃತಿ ಮಂದಾಣ ಅವರ ಆಕರ್ಷಕ ಶತಕದಿಂದ ನ್ಯೂಜಿಲೆಂಡ್ ಜೊತೆಗೆ ಸೆಣಸಾಟವಾಡಿ ನ್ಯೂಜಿಲೆಂಡ್ ಜೊತೆಗೆ ಗೆದ್ದು ಲೀಗ್ ಹಂತದಲ್ಲೇ ಸೆಮಿಫೈನಲ್ ತಲುಪಿದರು. ಆದರೆ ಬಾಂಗ್ಲಾ ವಿರುದ್ಧದ ಕೊನೆಯ ಲೀಗ್ ಪಂದ್ಯದಲ್ಲಿ ಮಳೆಯಿಂದಾಗಿ ಅಡಚಣೆ ಉಂಟಾಗಿ ಮ್ಯಾಚ್ ಅರ್ಧಕ್ಕೆ ನಿಂತೋಯಿತು. ಆದರೂ ಪರವಾಗಿಲ್ಲ, ಭಾರತ ಸೆಮಿಫೈನಲ್ ತಲುಪಿತು. ಈಗ ಸೆಮಿಫೈನಲ್ನಲ್ಲಿ ದಿಟ್ಟ ಆಟವನ್ನು ಆಡಿದೆ ಭಾರತ ತಂಡ. ಸರಣಿ ಉದ್ದಕ್ಕೂ ಚೆನ್ನಾಗಿ ಆಡ್ತಾ ಬಂದಂಥ ಭಾರತ ತಂಡ ಈಗ ಫೈನಲ್ ತಲುಪಿದೆ. ಈ ಮುಖೇನ ಸೌತ್ ಆಫ್ರಿಕಾ ಒಂದು ಮೆಟ್ಟಿಲನ್ನು ಏನಾದರೂ ದಾಟಿದ್ರೆ ಭಾರತ ಕಪ್ ಗೆಲ್ಲೋದಂತೂ ಗ್ಯಾರಂಟಿ. ಮಹಿಳಾ ಏಕದಿನ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ಜಯಬೇರಿ ಅಂತಾನೆ ಹೇಳ್ಬೋದು. ಭಾರತ ತಂಡಕ್ಕೆ 5 ವಿಕೆಟ್ಗಳ ಭರ್ಜರಿ ಜಯ. ICC ಮಹಿಳಾ ಏಕದಿನ ವಿಶ್ವಕಪ್ 2025. ಇನ್ನು 7 ಟೈಟಲ್ಗಳನ್ನು ಪಡೆದಿದ್ದಂತಹ ಆಸ್ಟ್ರೇಲಿಯಾ ತಂಡ, ಆಸ್ಟ್ರೇಲಿಯಾ ವನಿತೆಯರ ತಂಡ 7 ಟೈಟಲ್ಗಳನ್ನು ಗಳಿಸಿತ್ತು ಇದುವರೆಗೂ. ಆದರೆ ಭಾರತ ತಂಡ ಅಂತಹ ಟೀಮನ್ನೇ ಈಗ ಬಗ್ಗು ಬಡಿದು ಫೈನಲ್ಗೆ ಎಂಟ್ರಿ ಆಗಿದೆ. ಟು ದಿ ಫೈನಲ್. ಹರ್ಮನ್ ಪ್ರೀತ್ ಕೌರ್ ಅವರು ಕಣ್ಣೀರು ಸುರಿಸಿದರು ಮ್ಯಾಚ್ ಮುಗಿದ ಕ್ಷಣ. ಕೊನೆಗೂ ಇನ್ನೊಂದೇ ಹೆಜ್ಜೆಯನ್ನು ಸರಿಯಾಗಿ ಆಟ ಆಡಿದ್ರೆ ಭಾರತ ತಂಡ ಫೈನಲ್ನಲ್ಲಿ ಗೆದ್ದು ಕಪ್ ಗೆಲ್ಲೋದಂತೂ ಗ್ಯಾರಂಟಿ. ನವೆಂಬರ್ 2ರಂದು ಫೈನಲ್ ಪಂದ್ಯ ನಡೆಯಲಿದೆ ಸೌತ್ ಆಫ್ರಿಕಾ ವಿರುದ್ಧ. ಇನ್ನು ನಮ್ಮ ದಿಟ್ಟ ವನಿತೆಯರು ಯಾವ ರೀತಿ ಆಡ್ತಾರೆ ಅವತ್ತಿನ ಮ್ಯಾಚನ್ನು ಅಂತ ಕಾದು ನೋಡಬೇಕಾಗಿದೆ. ಇನ್ನು ರೋಡ್ರಿಗಸ್ ಅಷ್ಟೇ ಅಲ್ಲದೆ ನಮ್ಮ ಕ್ಯಾಪ್ಟನ್ ಆದಂತಹ ಹರ್ಮನ್ ಪ್ರೀತ್ ಕೌರ್ ಅವರು ಗೆದ್ದಾಕ್ಷಣ ಕಣ್ಣೀರು ಸುರಿಸಿದ್ರು. ಆದರೆ ಅಷ್ಟೇ ದಿಟ್ಟತನದಿಂದ ಸ್ಕ್ರೀಜಲ್ಲಿ ನೆಲ ಕಚ್ಚಿ ಆಡಿದರು. 89 ರನ್ಗಳನ್ನು ಬಾರಿಸಿದ್ದಾರೆ. ಇನ್ನೊಂದು ಕೇವಲ 11 ರನ್ ಬಾರಿಸಿದ್ರೆ ಅವ್ರದ್ದು ಶತಕ ಆಗ್ತಾ ಇತ್ತು. ಆದರೆ ದುರದೃಷ್ಟ ಅನ್ಬೋದು, ಕ್ಯಾಚ್ ಒಪ್ಪಿಸಿ ಅವರು ಕೂಡ ಔಟ್ ಆದರು. ಆದರೆ ಈ ಮುಖೇನ ಮಿಚೆಲ್ ಸ್ಟಾರ್ಕ್ ಅವರ ವೈಫ್ಗೆ ಶಾಕ್ ಕೊಟ್ಟಿದ್ದಾರೆ ಹರ್ಮನ್ ಪ್ರೀತ್ ಕೌರ್ ಅವರು. ಯಾಕಂದರೆ ಅವರೇ ಕ್ಯಾಪ್ಟನ್ ಆಸ್ಟ್ರೇಲಿಯಾ ತಂಡದ್ದು.
ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 5 ವಿಕೆಟ್ಗಳ ಭರ್ಜರಿ ಜಯ ಆಯಿತು. 338 ರನ್ಗಳನ್ನು ಬಾರಿಸಿತ್ತು ಆಸ್ಟ್ರೇಲಿಯಾ. ಅವರು ಸಹ ಚೆನ್ನಾಗಿ ಆಡಿದ್ದಾರೆ. ಆದರೆ ಆಟ ಅಂದಮೇಲೆ ಸೋಲು ಗೆಲುವು ಇದ್ದಿದ್ದೆ. ಆದರೂ ಕೂಡ ಆಸ್ಟ್ರೇಲಿಯಾಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ನಮ್ಮ ಫೈನಲ್ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಆಲ್ ದಿ ಬೆಸ್ಟ್. ಓಕೆ.